ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತು ಟೇಸ್ಟಿ ಹಾಗೂ ಹೆಲ್ದಿ ಆಗಿರುವಂಥ ಒಂದು ನಾಷ್ಟವನ್ನು ಮಾಡಿಕೊಳ್ಳುವ. ಇವಾಗ ಹಸಿ ಬಟಾಣಿ ಬೆಳೆಯೋ ಸೀಸನ್ ಆಗಿದ್ದರಿಂದ ಇದರಿಂದ ತುಂಬ ವೆರೈಟಿಗಳನ್ನು ನಾವು ಮಾಡ್ಕೊಳ್ಬೋದು. ನಾನಿವತ್ತು 1 ಕಪ್ ಬಟಾಣಿನ ತಗೊಂಡು ಬಟಾಣಿ ಬಾಲ್ಸ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಟೇಸ್ಟಿಯಾಗಿ ಬಂದಿದೆ, ಮಾತ್ರ ಸಖತ್ತಾಗಿರ್ತದೆ. ಅದಕ್ಕಾಗಿ ನಾನು ಬಟಾಣಿನ ಫಸ್ಟು 1 ಕಪ್ ತಗೊಂಡು ಬೇಯಿಸ್ಕೊಳ್ಳಿಕ್ಕೆ ಬಿಸಿ ನೀರನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಧ ಚಮಚ ಉಪ್ಪು, 1 ಚಮಚ ಸಕ್ಕರೆನ ಹಾಕ್ಕೊಂಡು ಬಟಾಣಿಯನ್ನು ಬೇಯಿಸಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಸಕ್ಕರೆ ಯಾಕೆ ಹಾಕಿದೆ ಅಂತ ಹೇಳಿದರೆ ಬಟಾಣಿ ಕಲ್ಲರ್ ಫೇಡ್ ಆಗೋದಿಲ್ಲ, ಕಲ್ಲರ್ ಹಾಗೇ ಇರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ನಮ್ಮದು ವಿಡಿಯೋ ಕ್ಲಾರಿಟಿಯಲ್ಲಿ ಬಟಾಣಿ ಈ ಥರ ಕಾಣ್ತಾ ಇದೆ, ಇಲ್ಲಾಂದರೆ ಬಟಾಣಿ ಹಸಿರು ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ಬಟಾಣಿ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಹಸಿ ಹಸಿ ಇರುವಾಗಲೇ ಅಷ್ಟು ಸ್ಮೂತಾಗಿದೆ. ಇದು ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಬೆಂದು ಬಿಡ್ತದೆ. ನೋಡಿ, 5-6 ನಿಮಿಷ ಕುದಿಯೋ ನೀರಿನಲ್ಲಿ ಹಾಕಿದ್ದೇನೆ ನಾನು, ಅಷ್ಟು ಬೇಗ ಬೆಂದಾಗಿದೆ ಅದು. ಅದನ್ನು ನಾವು ತೆಗೆದುಬಿಟ್ಟು ಮ್ಯಾಶರಿಂದ ಮ್ಯಾಶ್ ಮಾಡ್ಕೊಳ್ಳೋ, ಮಿಕ್ಸಿಗೆ ಹಾಕ್ಕೊಳ್ಬೋದು. ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ಒಮ್ಮೆಲೆ ಹಿಟ್ಟಾಗಿ ಹೋಗ್ತದೆ. ಈ ಥರ ನಾವು ಜಜ್ಜಿಕೊಂಡ್ರೆ ಚೆನ್ನಾಗಿ ಬರ್ತದೆ. ಅದನ್ನು ಸ್ಮ್ಯಾಶ್ ಮಾಡ್ತಾ ಇರುವಾಗ ಅದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋ. 1 ಚಮಚ ತುಪ್ಪ ಮತ್ತು 1 ಚಮಚ ಎಣ್ಣೆ ಹಾಕಿಬಿಟ್ಟು, ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. 1 ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು 2ರಿಂದ 3 ಚಿಟಿಕೆ ಆಗುವಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೇನೆ ಒಗ್ಗರಣೆಗೆ. 2 ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಬೇರೆ ಯಾವುದೇ ಖಾರ ಇಲ್ಲಿ ನಾನು ಉಪಯೋಗಿಸೋದಿಲ್ಲ. 1/4 ಚಮಚ ಕಾಳುಮೆಣಸು ಪೌಡ್ರ್ ಬಿಟ್ಟರೆ ಬೇರೆ ಯಾವುದು ಖಾರವನ್ನು ನಾನಿಲ್ಲಿ ಉಪಯೋಗಿಸೋದಿಲ್ಲ. ಹಾಗಾಗಿ ಹಸಿಮೆಣಸನ್ನು ಚಿಕ್ಕದಾಗಿ ಖಾರಕ್ಕನುಗುಣವಾಗಿ ನೀವು ಹಾಕ್ಕೊಳ್ಳಿ. 1 ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಈ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡುವ, ಸ್ವಲ್ಪ ಸ್ಮೂತಾಗಿ ಬರಲಿ. ಆವಾಗ ನಾವು ಇದಕ್ಕೆ 2 ಚಮಚ ಆಗುವಷ್ಟು, ಸ್ವಲ್ಪ ದೊಡ್ಡ ಚಮಚದಲ್ಲಿ 2 ಚಮಚ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು, ನೋಡಿ ಇಷ್ಟೇ ದೊಡ್ಡ ಚಮಚ ಸಾಕಾಗ್ತದೆ, ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಹುರಿದುಕೊಳ್ಳುವ. ಕಡಲೆ ಹಿಟ್ಟನ್ನು ಈ ಈರುಳ್ಳಿ ಮತ್ತು ಮಿಶ್ರಣದಲ್ಲೇ ನಾವು 1 ನಿಮಿಷ ಆಗುವಷ್ಟು ಚೆನ್ನಾಗಿ ಹುರಿದುಕೊಳ್ಳುವ. ನೋಡಿ, ಈ ಥರ ಕಾಣ್ತದೆ. ಹುರಿದು ರೆಡಿ ಮಾಡಿಕೊಳ್ಳುವ. ಕೈ ಬಿಡದೆ ಹುರಿತಾ ಇರಬೇಕು ಇದನ್ನು. ಆವಾಗ 1/4 ಚಮಚ ಆಗುವಷ್ಟು ಕಾಳುಮೆಣಸು ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಏನು ನಾವು ಹಸಿ ಬಟಾಣಿಯನ್ನು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇವೆ, ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಸಣ್ಣ ಉರಿಯಲ್ಲಿ ಇರಬೇಕು. ಮಿಕ್ಸ್ ಮಾಡಿಕೊಳ್ಳುವ. 1/4 ಚಮಚ ಅಥವಾ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲೆ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ ಸ್ನೇಹಿತರೆ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈರುಳ್ಳಿ ಮಿಶ್ರಣ, ಖಾರ, ಉಪ್ಪು ಎಲ್ಲ ಕೂಡ ಚೆನ್ನಾಗಿ ಮಿಶ್ರಣ ಆಗಬೇಕು. ಇಲ್ಲಿ ನೀವು ಆಮ್ಚೂರು ಪೌಡ್ರು ಇವುಗಳನ್ನೆಲ್ಲ ಹಾಕ್ಕೊಳ್ಬೋದು. ಆಮ್ಚೂರು ಪೌಡ್ರು ನನ್ನ ಹತ್ರ ಇರಲಿಲ್ಲ. ಒಂಚೂರು ಲಿಂಬೆ ಹುಳಿಯನ್ನು ಹಿಂಡಿಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನೀರಿನ ಅಂಶ ಎಲ್ಲ ಹೋಗುವಷ್ಟು ಕೂಡ ನಾವು ಅದನ್ನು ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡಿಕೊಂಡು, ಆಮೇಲೆ ನಾವು ಏನು ಮ್ಯಾಶ್ ಮಾಡಿದ್ದೇವೆಲ್ಲ ತಟ್ಟೆ ಅದರಲ್ಲೇ ಹಾಕಿಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದರಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ನಾದಿದ ಹಾಗೆ ಮಿಕ್ಸ್ ಮಾಡಿಕೊಳ್ಳುವ, ಚೆನ್ನಾಗಿರ್ತದೆ. ಇದಕ್ಕೆ ನಾನು ರವೆನ ಹಾಕಿಬಿಟ್ಟು, ಒಂದು ಸ್ಟಫಿಂಗ್ ಆಗಿ ರವೆನ ಹಾಕಿಬಿಟ್ಟು ಸ್ವಲ್ಪ ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಅದಕ್ಕಾಗಿ 1 ಲೋಟದಲ್ಲಿ 1/4 ಲೋಟ ಆಗುವಷ್ಟು ನಾನು ನೀರನ್ನು ಬಿಸಿಗಿಟ್ಟಿದ್ದೇನೆ. 1/4 ಚಮಚ ಆಗುವಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿಬಿಟ್ಟು 2 ಚಮಚ ಎಣ್ಣೆಯನ್ನು ಇದರಲ್ಲಿ ಹಾಕ್ಕೊಳ್ಬೇಕು. ನೀರಲ್ಲಿ ಹಾಕಿಬಿಟ್ಟು ಇದು ನೀರು ಕುದಿಯೋಕೆ ಬಿಟ್ಟುಬಿಟ್ಟು, ಆಮೇಲೆ ಈ ಬಟಾಣಿ ಮಿಶ್ರಣ ಏನಿದೆ ಅದನ್ನು ನಾವು ಒಂದು ಹದಕ್ಕೆ ರೆಡಿ ಮಾಡಿಕೊಳ್ಳುವ. ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ನಾವು ಚಿಕ್ಕ ಬಾಲ್ಗಳ ಥರ ಮಾಡ್ಕೊಳ್ಳುವ, ಉಂಡೆ ಆಗಿ ಮಾಡ್ಕೊಳ್ಳುವ. ಬಟಾಣಿ ಬಾಲ್ಸ್ ಮಾಡ್ತಾ ಇದ್ದೇನೆ, ಅದಕ್ಕೆ ಬಾಲ್ಸ್ ಅಂತ ಹೇಳ್ತಿದ್ದೇನೆ. ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳುವ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಅನ್ನೋದ್ರ ಮೇಲೆ ನೀವು ಬಟಾಣಿಯನ್ನು ತಗೊಳ್ಳಿ. ಬಟಾಣಿ ಮತ್ತು ಸಜ್ಜಿಗೆಯನ್ನು ತಗೊಳ್ಳಿ. ನನಗೆ ಇಷ್ಟು ಸಾಕಾಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ತಗೊಂಡಿದ್ದೇನೆ. 1 ಕಪ್ ಆಗುವಷ್ಟು ತಗೊಂಡಿದ್ದೇನೆ. ಉಂಡೆ ಮಾಡಿ ಸೈಡ್ಗೆ ಇಟ್ಬಿಟ್ಟು ಕುದಿಯುವ ನೀರಿಗೆ ನಾವು ಒಂದು ಚಿಕ್ಕ ಕಪ್ನಲ್ಲಿ 1 ಕಪ್ ಆಗುವಷ್ಟು
ರವೆಯನ್ನು 1/4 kg ಆಗ್ಬೋದು ಅಷ್ಟು ರವೆಯನ್ನು ಹಾಕಿಬಿಟ್ಟು ಈ ಬಿಸಿ ನೀರಿನಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಮಿಕ್ಸ್ ಮಾಡಬೇಕು. ಇದು ಗಂಟಾಗಬಾರ್ದು. ಗಂಟಾದರೆ ಎಣ್ಣೆಯಲ್ಲಿ ನೀವು ಹಾಕುವಾಗ ಕಲ್ಲು ಬಂದಾಗೆ ಇರ್ತದೆ, ಕಲ್ಲು ಥರ ಆಗ್ತದೆ. ಅದರಲ್ಲಿ ರವೆಯಲ್ಲಿ ಇರದೆ ಹಾಗೆ ಈ ಸಜ್ಜಿಗೆ ಎಲ್ಲ ಉಪ್ಪಿಟ್ಟೆಲ್ಲ ಮಾಡುವಾಗ ನಿಮ್ಗೆ ಗೊತ್ತಾಗ್ತದೆ, ತಿರುವುದು ಹೆಚ್ಚು ಕಡಿಮೆ ಆದರೆ ಗಂಟು ಬರ್ತದಲ್ಲ, ಆ ಥರ ಗಂಟು ಕೂಡ ಇದರಲ್ಲಿ ಬರಬಾರ್ದು. ಬಂದರೆ ಎಣ್ಣೆಯಲ್ಲಿ ನೀವು ಕರೆದ್ರೆ ಅದು ಕಲ್ಲಿದ್ದಾಗಿರ್ತದೆ. ಇದೇನಪ್ಪ ಕಲ್ಲಿದೆಯಾ ಅಂತ ನೋಡಬೇಕು, ಅಷ್ಟು ಗಟ್ಟಿಯಾಗಿ ಬರ್ತದೆ. ಅದಕ್ಕೋಸ್ಕರ ಇದನ್ನು ಆದಷ್ಟು ನೀರಿನಂಶ ಹೋಗೋ ತನಕ ಸರಿಯಾಗಿ ಮಗ್ಚಿ ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ಕೆಳಗೆ ಇಳಿಸಿ ಸಪ್ಪಗಾದ ನಂತರ ಸ್ವಲ್ಪ ಬಿಸಿ ಬಿಸಿ ಇರುವಾಗ ಚೆನ್ನಾಗಿ ನಾದ್ಕೊಳ್ಬೇಕು. ಗೋಧಿ ಹಿಟ್ಟೆಲ್ಲ ನಾದ್ತೇವಲ್ಲ, ಅದೇ ಥರ ನಾದಿ ಇದನ್ನು ರೆಡಿ ಮಾಡಿಟ್ಕೊಳ್ಬೇಕು. ಇದು ನೋಡುವಾಗ ತುಂಬ ಹೊತ್ತು ಹಿಡಿದಾಗ ಅನಿಸುತ್ತೆ, ಆದರೆ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಅಷ್ಟು ಟೈಮ್ ತಗೊಳ್ಳೋದಿಲ್ಲ. ತಿನ್ನಲಿಕ್ಕೆ ಟೇಸ್ಟು ಸಖತ್ತಾಗಿ ಬಂದಿದೆ, ಮಾತ್ರ ಚೆನ್ನಾಗಿರ್ತದೆ. ಯಾವುದೇ ಹೊರಗಡೆ ತಿಂಡಿಗೆ ಹೋಲಿಸಿದರೆ ಮನೆಯಲ್ಲೇ ಸಿಗುವಂಥ ಆರೋಗ್ಯಕರವಾದ ಫುಡ್ ಇದು. ಬಟಾಣಿ ಸೀಸನ್ ಆಗಿದ್ದರಿಂದ ನಾವು ಬಟಾಣಿಯಲ್ಲಿ ಏನೇನು ಬೇಕಾದರೂ ಮಾಡಿಕೊಂಡು ತಿಂಡಿನ ರೆಡಿ ಮಾಡ್ಕೊಳ್ಬೋದು. ಈ ಥರ ನೋಡಿ, ಸಜ್ಜಿಗೆಯನ್ನು ನಾವು ಇಟ್ಕೊಂಡಿದ್ವಲ್ಲ, ಅದರಲ್ಲಿ ಹೋಳಿಗೆ ಥರ ಈ ಥರ ಬಟಾಣಿ ಉಂಡೆಯನ್ನು ಇದರೊಳಗೆ ಇಟ್ಬಿಟ್ಟು ಕವರ್ ಮಾಡಿದರೆ ಆಯಿತು. ಏನು ಕಷ್ಟ ಆಗೋದಿಲ್ಲ, ತುಂಬಾ ಸುಲಭ ಆಗ್ತದೆ. ಸಜ್ಜಿಗೆ ಮಗ್ಚಿದಾಗ ಅಂಟ ಬರ್ತದಲ್ಲ, ತುಂಬಾ ಸುಲಭ ಆಗ್ತದೆ, ಏನು ಕಷ್ಟ ಆಗೋದಿಲ್ಲ. ಈ ಥರ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಸೈಡಿಗೆ ಇಟ್ಕೊಳ್ಳುವ ನಂತರ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಗ್ಯಾಸ್ ಮೇಲೆ ಬಿಸಿಗೆ ಇಟ್ಕೊಳ್ಳುವ. ಎಣ್ಣೆ ತುಂಬ ಬಿಸಿ ಆಗೋದು ಬೇಡ, ಬಿಸಿ ಆಗಿರುವಾಗ ಈ ಉಂಡೆಗಳನ್ನು ನಿಮಗೆ ಎಷ್ಟು ಆಗ್ತದೆ ನಿಮ್ಮ ಎಣ್ಣೆಯಲ್ಲಿ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲ ಇದರಿಂದ ಅದನ್ನು ಹಾಕ್ಕೊಳ್ತಿದ್ದೇನೆ. ಹಾಕಿಬಿಟ್ಟು ಸ್ವಲ್ಪ ಸಣ್ಣ ಉರಿಯಲ್ಲಿ ಬಿಡಬೇಕು. ಫಸ್ಟಿಗೆ ಯಾವುದೇ ಸೌಟನ್ನು ಹಾಕಬಾರ್ದು, ಹಾಕಿದರೆ ಅದು ಒಡೆದುಕೊಳ್ಳೋ ಚಾನ್ಸ್ ಇರ್ತದೆ. ಹಸಿಯಾಗಿರೋದ್ರಿಂದ ತಾಗುತ್ತಲ್ಲ, ಒಡೆದುಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಬಿಟ್ಟುಬಿಟ್ಟು ಎಣ್ಣೆಯನ್ನು ದೊಡ್ಡ ಬಾಣಲೆ ಇಟ್ಕೊಂಡವರಾದರೆ ಎಣ್ಣೆಯನ್ನು ತಿರುಗಿಸಿದರೆ ಅದು ಬಾಲ್ಸ್ಗಳು ತಿರುಗ್ತವೆ, ಆವಾಗ ತಳ ಹಿಡಿಯೋದಿಲ್ಲ, ಚೆನ್ನಾಗಿರ್ತದೆ. ಈಗ ಸ್ವಲ್ಪ ಹೊತ್ತಾಗಿದೆ, ಈಗ ನೀವು ತಿರುವಿ ಹಾಕ್ಕೊಳ್ಬೋದು. ಚೆನ್ನಾಗಿ ಕೆಂಪಗಾಗೋ ತನಕ ಈ ಎಣ್ಣೆಯಲ್ಲಿ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತದೆ. ರವೆ ತಿರುವುದಾಗ ನೀರು ಉಳ್ಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕೆಂಪಾಗಲಿಕ್ಕೆ. ಹಾಗಾಗಿ ನಾವು ಸ್ವಲ್ಪ ಆದಷ್ಟು ಗಟ್ಟಿಯಾಗಿ ರವೆಯನ್ನು ತಿರುಗಿಕೊಳ್ಬೇಕಾಗ್ತದೆ. ನೋಡಿ, ಈ ಥರ ರೆಡಿಯಾಗಿದೆ. ಹೀಗೇ ಒಂದೆರಡು ನಿಮಿಷ ಬಿಟ್ಟರೆ ರೆಡಿ ಆಗ್ತದೆ. ಕೆಂಪಗಾಗಿ ಬಾಲ್ಸ್ ರೆಡಿ ಆಗ್ತದೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸೂಪರಾಗಿ ಬಂದಿದೆ. ಕರ್ಕುರ್ ಅಂತ ಹೇಳ್ತದೆ, ಅಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನೀವು ಒಮ್ಮೆ ಮಾಡಿಕೊಳ್ಳಿ. ಸ್ಪೆಷಲ್ ಆಗಿರುವಂಥ ತಿಂಡಿ, ನೋಡೋದಕ್ಕೆ ತಮಾಷೆ ಆಗಿರ್ಬೋದು, ಆದರೆ ಸಖತ್ತಾಗಿ ಟೇಸ್ಟ್ ಬಂದಿದೆ ಮಾತ್ರ. ನನಗೆ ಬಿಸಿ ಬಿಸಿಯಾಗಿ ತಿನ್ನುವಾಗ ತುಂಬಾ ಖುಷಿಯಾಯಿತು. ನೀವು ಎಲ್ಲರೂ ಕೂಡ ಈ ಥರ ಒಮ್ಮೆ ಮಾಡ್ಕೊಳ್ಳಿ ಸ್ನೇಹಿತರೆ. ಟೈಮ್ ಮಾಡಿಕೊಂಡು ಹೇಳಿ, ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ತಾಯಿರಿ ಸ್ನೇಹಿತೆ. ನೋಡಿ, ಆ ಥರ ಸೌಂಡ್ ಬರ್ತಾಯಿದೆ, ಚೆನ್ನಾಗಿದೆ, ತುಂಬಾ ಸಖತ್ತಾಗಿ ಬಂದಿದೆ. ನೀವು ಮಾಡಿಕೊಂಡು ಆಮೇಲೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ, ಯಾವ ಥರ ತಿಂಡಿ ಅಂತಲೇ ಹೇಳ್ಬೋದು, ಆ ಥರ ಕಾಣಿಸ್ತಾ ಇದೆ. ಒಳಗಡೆ ಟಫಿಂಗ್ ಅದು ಕೂಡ ಟೇಸ್ಟಿಯಾಗಿ ಬಂದಿದೆ. ಈ ಥರ ಟೊಮೆಟೊ ಕೆಚಪ್, ಪುದೀನ ಚಟ್ನಿ ಇಂಥವುಗಳನ್ನು ಬಳಸ್ಬೋದು. ಎಲ್ಲರಿಗೂ ನಮಸ್ಕಾರ.